ಕೋಲಾರ ಟಿಕೆಟ್. ಅಳಿಯನಿಗೆ ಟಿಕೆಟ್ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ ಮುನಿಯಪ್ಪ. ನನ್ನ ನಿರ್ಧಾರದಲ್ಲಿ ಬದಲಾವಣೆ ಇಲ್ಲ ಅಂತ ಮುನಿಯಪ್ಪ ಹೇಳ್ತಾ ಇದ್ದಾರೆ. ರಮೇಶ್ ಕುಮಾರ್ ಬಣಕ್ಕೆ ಮುನಿಯಪ್ಪ ತಿರುಗೇಟ್ ಕೊಟ್ಟಿದ್ದಾರೆ. ಕೋಲಾರ ಟಿಕೆಟ್ ವಿಚಾರದಲ್ಲಿ ನಿಲುವನ್ನ ಬದಲಾಗಲ್ಲ, ಸಿಎಂ ಬರಲಿ ಅವ್ರ ಜೊತೆ ಮಾತಾಡ್ತೀನಿ, ನಮ್ಮ ಮನೆಗೆ ಟಿಕೆಟ್ ಕೊಡಬೇಕು ಅಂತ ಒತ್ತಾಯ ಮಾಡ್ತೀನಿ. ರಮೇಶ್ ಕುಮಾರ್ ಬಣದವರು ಎಲ್ಲಾ ಪಾರ್ಟಿ ನೋಡಿದ್ದಾರೆ, ನಾನು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತನಾಗಿದ್ದೀನಿ ಅಂತ ಮುನಿಯಪ್ಪ ಈ ರೀತಿಯಾಗಿ ರಮೇಶ್ ಕುಮಾರ್ ಬಣಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಿಎಂ ಅವರು ಬರಲಿ, ಸಿಎಂ ಅವರು ಸುರೇಶ್ ಅವ್ರ ನಾಮಿನೇಷನ್ ಆದ್ಮೇಲೆ ಬರ್ತಾರೆ, ನಾನು ಕೂಡ ಭೇಟಿ ಆಗ್ತೀನಿ, ನಮ್ಮ ಮನೆಗೆ ಕೊಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ, ಪ್ರಯತ್ನ ಮಾಡೋಣ, ಆಮೇಲೆ ಮಾತಾಡ್ತೀನಿ. ನಿಮ್ಮ ಸ್ಟ್ಯಾಂಡಲ್ಲಿ ಯಾವುದೇ ಬದಲಾವಣೆ ಇಲ್ವಾ? ನಮ್ಮ ಸ್ಟ್ಯಾಂಡಲ್ಲಿ ಬದಲಾವಣೆ ಇಲ್ಲ, ಹೈಕಮಾಂಡ್ ತೀರ್ಮಾನ. ನಮ್ಮಲ್ಲಿ ಅವರು ಏನಾದ್ರು ಮಾಡ್ಕೊಳ್ಳಿ, ಕೆ.ಎಚ್. ಮುನಿಯಪ್ಪ ಅವರು ಎಲ್ಲ ಪಾರ್ಟಿ ನೋಡಿಗೆ ಬಂದವರು, ಅವ್ರ ಜೊತೆಗೆ ನಮ್ದೇನಪ್ಪ, ನಾವು ಸಿನ್ಸಿಯರ್ ಲಾಯಲ್ ಕಾಂಗ್ರೆಸ್ಗೆ ಇದ್ದೀವಿ, ಹೈಕಮಾಂಡ್ ಇದೆ ನಮಗೆ, ಅವ್ರು ಏನು ತೀರ್ಮಾನ ಹೇಳ್ತಾರೆ ಅದನ್ನ ನೋಡ್ಕೊಂಡಿರ್ತೀವಿ, ಅಷ್ಟಕ್ಕೆ ತೀರ್ಮಾನವಾಗಿದ್ದೀವಿ. ಆದರೆ ಸಿದ್ದರಾಮಯ್ಯ ಮಾತಾಡೋದೇ ಮಾತಾಡ್ತೀನಿ, ಆಮೇಲೆ ನಿಮ್ಮನ್ನ ಮಾತಾಡ್ತೀನಿ. ಸಿದ್ದರಾಮಯ್ಯ ಒಂದು ವೇಳೆ ನಿಮ್ಮ ಮನವೊಲಿಕೆ ಬೇರೆ ಕ್ವಶನ್ ಮಾಡಬಾರ್ದು, ಸಿದ್ದರಾಮಯ್ಯ ನೋಡಿದ ಮೇಲೆ ಮಾತಾಡ್ತೀನಿ ಅಂದ್ರೆ ನೀವು ಅಲ್ಲಿಗೆ ಅರ್ಥ ಮಾಡ್ಕೊಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ನಿನ್ನೆ ನೋಡಿದ್ರೆ ಬೈರತಿ ಸುರೇಶ್ ಅವರು ರಾಜೀನಾಮೆ ಕೊಡೋದಕ್ಕೆ ಹೋದವರನ್ನ ತಡೆದು ಸಮಾಧಾನ ಮಾಡಿ ಭರವಸೆ ಕೊಟ್ಟು ಕರ್ಕೊ ಬಂದಿದ್ದಾರೆ. ಈ ಕಡೆ ಕೋಲಾರ ಟಿಕೆಟ್ ವಿಚಾರದಲ್ಲಿ ತನ್ನ ನಿಲುವು ಬದಲಾಗಲ್ಲ ಅಂತ ಮುನಿಯಪ್ಪ ಅವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದೆಷ್ಟು ದೊಡ್ಡ ಚಾಲೆಂಜ್ ಕಾಂಗ್ರೆಸ್ ಹೈಕಮಾಂಡ್ಗೆ ಆಗಿರ್ಬೋದು ಅಥವಾ ರಾಜ್ಯ ನಾಯಕರಿಗಾಗಿರ್ಬೋದು? ಖಂಡಿತ ಬಹಳ ದೊಡ್ಡ ಚಾಲೆಂಜ್ ಇದೆ ಟಿಕೆಟ್ ಅನ್ನ ಯಾರಿಗೆ ಕೊಡಬೇಕು ಅನ್ನುವಂತ ವಿಚಾರದಲ್ಲಿ. ಹೀಗಾಗಿ ಮುಖ್ಯಮಂತ್ರಿಗಳ ಸಭೆ ಬಳಿಕ ಏನಾಗುತ್ತೆ ಅನ್ನೋದ್ರ ಕುರಿತಾಗಿ ಕೋಲಾರದ ಟಿಕೆಟ್ ಒಂದು ಚಿತ್ರಣ ಕೂಡ ಸಿಗತ್ತೆ. ಯಾಕಂದ್ರೆ 4 ಗಂಟೆಗೆ ಸಭೆಗೆ ಬರೋದಕ್ಕೆ ಎಲ್ರಿಗೂ ಸೂಚನೆ ಕೊಡಲಾಗಿದೆ. ಮುಖ್ಯಮಂತ್ರಿಗಳು ಡಿ.ಕೆ. ಸುರೇಶ್ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಳಿಕ ಮೀಟಿಂಗ್ ಗಳನ್ನ ನಡೆಸ್ತಾರೆ. ಆ ಸಂದರ್ಭದಲ್ಲಿ ಮುನಿಯಪ್ಪ ಅವ್ರಿಗೂ ಕೂಡ ಆಹ್ವಾನ ಕೊಡಲಾಗಿದೆ, ಜೊತೆಗೆ ರಮೇಶ್ ಕುಮಾರ್ ಬಣದ ನಾಯಕರಿಗೂ ಕೂಡ ಆಹ್ವಾನ ಕೊಡಲಾಗಿದೆ. ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಿನ್ನೆ ಟಿಕೆಟ್ ಘೋಷಣೆಯನ್ನ ಹೋಲ್ಡ್ ಮಾಡಿದಂತ ಸಂದರ್ಭದಲ್ಲಿ ಒಂದು ಸಲಹೆಯನ್ನು ಕೂಡ ರಾಜ್ಯ ನಾಯಕರಿಗೆ ಕೊಟ್ಟಿದ್ದಾರೆ. ಮುನಿಯಪ್ಪ ಅಲ್ಲದೆ, ರಮೇಶ್ ಕುಮಾರ್ ಅಲ್ಲದೆ ನ್ಯೂಟ್ರಲ್ ಕ್ಯಾಂಡಿಡೇಟ್ ಅಂದ್ರೆ ಎರಡೂ ಬಣದಲ್ಲಿ ಗುರುತಿಸಿಕೊಂಡದೇ ಅಂದ್ರೆ ಯಾರ ಬಣದಲ್ಲೂ ಕೂಡ ಇಲ್ಲದೆ ಇರುವಂತ ಕ್ಯಾಂಡಿಡೇಟ್ ಗಳನ್ನ ಹುಡುಕಿ ಅನ್ನುವಂತ. ಯಾಕಂದ್ರೆ ಈಗ ಯಾರದೇ ಬಣಕ್ಕೆ ಟಿಕೆಟ್ ಕೊಟ್ಟರು ಕೂಡ ಇದೇ ರೀತಿಯಾದಂತಹ ಬಂಡಾಯವನ್ನ ಕಾಂಗ್ರೆಸ್ ಎದುರಿಸಲೇಬೇಕಾಗತ್ತೆ. ಆ ಮಟ್ಟಕ್ಕೆ ಎರಡು ಬಣಗಳ ನಡುವಿನ ಬಂಡಾಯ ತಾರಕಕ್ಕೇರಿರುವಂತದ್ದು. ಹಾಗಾಗಿನೇ ಎರಡೂ ಬಣದಲ್ಲಿ ಇಲ್ಲದೆ ಇರುವಂತಹ 3ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವಂತಹ ಸಾಧ್ಯತೆಗಳೇ ಜಾಸ್ತಿ ಕಾಣ್ತಾ ಇದೆ. ಹಾಗಾಗಿ ಆ ಹುಡುಕಾಟವನ್ನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಆರಂಭಿಸಿದ್ದಾರೆ. ಇವತ್ತು ನಡೆಯುವಂತ ಸಭೆಯಲ್ಲಿ ಆ ನಿರ್ದೇಶನವನ್ನು ಕೂಡ ಕೊಡಬಹುದು. ಈಗ ಯಾವುದೇ ಬಣಕ್ಕೆ ಕೊಟ್ಟರು ಕೂಡ ಇದೇ ರೀತಿ ಬಂಡಾಯ ವ್ಯಕ್ತ ಆಗುತ್ತೆ. ಹಾಗಾಗಿ ಇಬ್ಬರಿಗೂ ಕೊಡದೇ ಇರುವಂತ ತೀರ್ಮಾನ ಮಾಡಿದ್ದೀವಿ. ಹೈಕಮಾಂಡ್ ಕೂಡ 3ನೇ ಅಭ್ಯರ್ಥಿಗೆ ಕೊಡೋಣ ಅನ್ನೋ ತೀರ್ಮಾನವನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಾವು ನಿಮ್ಮ ಎರಡೂ ಬಣಗಳಿಗೆ ಕೊಡದೆ ಮತ್ತೊಬ್ಬರ ಆಯ್ಕೆ ಮಾಡ್ತೀವಿ ಅಂದಾಗ ಸಹಜವಾಗಿ ಇಬ್ರು ಒಪ್ಕೊಳ್ಬೇಕಾಗತ್ತೆ. ಆದ್ರೆ ಒಪ್ಕೊಂಡ ಮೇಲೆ ಚುನಾವಣೆ ನಡೆಸುವಂತ ಸಂದರ್ಭದಲ್ಲಿ ಎರಡೂ ಬಣ ಕೆಲಸ ಮಾಡಿದ್ರೆ ಮಾತ್ರ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲೋದಕ್ಕೆ ಸಹಾಯ ಆಗತ್ತೆ. ಒಂದು ವೇಳೆ ಟಿಕೆಟ್ ಸಿಕ್ಕಿಲ್ಲ ಅಂತ ತಟಸ್ಥರಾಗಿ ಉಳಿದ್ರು ಕೂಡ ಕಾಂಗ್ರೆಸ್ ಪಾಲಿಗೆ ಕೋಲಾರ ಕೈತಪ್ಪಿ ಹೋಗುವಂತ ಸಾಧ್ಯತೆಗಳಿದಾವೆ. ಹಾಗಾಗಿ ಇವತ್ತಿನ ಸಭೆಯ ಔಟ್ಪುಟ್ ಏನು ಮತ್ತು ಈ ಸಭೆನೇ ಅಂತಿಮಾನ, ಹೈಕಮಾಂಡ್ ಲೆವೆಲ್ಗೂ ಕೂಡ ಇದು ಹೋಗುತ್ತಾ ಅನ್ನೋದು ಸಭೆಯ ಬಳಿಕ ಗೊತ್ತಾಗ್ಬೇಕಷ್ಟೇ. ಆದ್ರೆ ಕಾಂಗ್ರೆಸ್ನ ಪಾಲಿಗೆ ಕೋಲಾರ ಅಂತೂ ಒಂದು ಕಬ್ಬಿಣದ ಕಡಲೆಯಾಗಿದೆ. ಯಾವುದೇ ಬಣಕ್ಕೆ ಟಿಕೆಟ್ ಕೊಟ್ಟರು ಕೂಡ ಇದೇ ಪ್ರತಿರೋಧವನ್ನ ಎದುರಿಸಬೇಕಾಗಿರುವಂತದ್ದಂತೂ ಸತ್ಯ. ಪ್ರಗತಿ. ಥ್ಯಾಂಕ್ ಯು ಮಾರುತೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.